ರಿಸಲ್ಟ್ ಏನೋ ನೋಡಿದ್ರಿ. ನೀಟ್ ರಿಸಲ್ಟ್ ನೋಡಾದ್ಮೇಲೆ ಸಾಕಷ್ಟು ಜನಕ್ಕೆ ಅನ್ನಿಸ್ತಾ ಇರೋದು, ನಾನು ತೆಗ್ದಿರೋ ಒಂದು ರ್ಯಾಂಕಿಂಗ್ ಏನಾದರೂ ಸೀಟ್ ಸಿಗುತ್ತಾ ಅಂತ ಕೇಳ್ತಾ ಇರ. ಯಾಕೆ ಅಂದರೆ ಕಟ್ ಆಫ್ ಹೋದ ವರ್ಷ ನೋಡಿದ್ರೆ ಒಂದು ರೀತಿ ತೋರಿಸಿದೆ, ರ್ಯಾಂಕಿಂಗ್ ನೋಡಿದ್ರೆ ಅಜ ಗಜ ಅಂತ ವ್ಯತ್ಯಾಸ ಇದೆ. ಆ ಒಂದು ಕಟ್ ಆಫ್ ರ್ಯಾಂಕಿಂಗು ನಿಮ್ಮ ರ್ಯಾಂಕಿಂಗು ಈ ವರ್ಷ ಏನಾದರೂ ಸೀಟ್ ಸಿಗುತ್ತಾ ಸಿಗಲ್ವಾ, ಮತ್ತು ನೀಟ್ ರಿಸಲ್ಟಲ್ಲಿ ಏನಾದರೂ ಕೂಡ ಸ್ಕ್ಯಾಮ್ ಆಗಿದೆಯಾ, ಇದ್ರ ಬಗ್ಗೆನೂ ಕೂಡ ಕೆಲವರು ಡೌಟ್ಸ್ಗಳನ್ನ ಕೇಳ್ತಾ ಇರ. ಇದ್ರ ಬಗ್ಗೆನೂ ಕೂಡ ಕಂಪ್ಲೀಟಾಗಿ ಡಿಸ್ಕಸ್ ಮಾಡೋಣ. ಈ ವರ್ಷ ನೀಟ್ ಕೌನ್ಸಿಲಿಂಗ್ ಏನಾದರೂ ಅಟೆಂಡ್ ಮಾಡ್ತಾ ಇರ ಅಂದರೆ ಈ ಒಂದು ವಿಡಿಯೋನ ಸ್ವಲ್ಪ ಟೈಮ್ ತೊಗೊಂಡು ಕಂಪ್ಲೀಟಾಗಿ ನೋಡಿ. ಸ್ಟ್ರಿಕ್ಟಾಗಿ ವಿಡಿಯೋಗಿಂತ ಮುಂಚೆ ಒಂದು ಇಂಪಾರ್ಟೆಂಟ್ ವಿಷಯ, ಇನ್ಸ್ಪೈರ್ ಅಕಾಡೆಮಿ ಕಡೆಯಿಂದ ಲಾಂಗ್ ಟರ್ಮ್ ನೀಟ್ ಕೋಚಿಂಗ್ ಸ್ಟಾರ್ಟ್ ಆಗ್ತಿದೆ. ಇಲ್ಲಿ ನೀವು ನೋಡ್ಬೋದು ಇವ್ರ ಹತ್ರ ಕೋಚಿಂಗ್ ಪಡ್ಕೊಂಡಿರೋರು ಎಷ್ಟೊಂದು ಒಳ್ಳೆ ಸ್ಕೋರ್ ಮಾಡಿದ್ದಾರೆ ಅನ್ನೋದು, ಮತ್ತು ಇಲ್ಲಿ ಎಷ್ಟು ಲೋ ಸ್ಕೋರ್ ಮಾಡಿರೋರು 2020-24 ಎಷ್ಟೊಂದು ಒಳ್ಳೆ ಸ್ಕೋರ್ ಮಾಡಿದ್ದಾರೆ ಅನ್ನೋದು. ಮತ್ತು ಈ ಒಂದು ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಜಾಯ್ನ್ ಆಗಬೇಕಂದ್ರೆ ಈ ಒಂದು ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಸೀಟ್ಸ್ ಎಲ್ಲ ಬೇಗ ಬುಕ್ ಆಗ್ತಿದೆ. ಡೈರೆಕ್ಟಾಗಿ ಆಫೀಸು ಕೂಡ ನೀವು ವಿಸಿಟ್ ಮಾಡ್ಬೋದಾಗಿರುತ್ತೆ. ಉಡುಪಿ ಮಂಗಳೂರಲ್ಲಿ ಈ ಒಂದು ನೀಟ್ ಲಾಂಗ್ ಟರ್ಮ್ ಕೋಚಿಂಗ್ ಅವೈಲೇಬಲ್ ಇರುತ್ತೆ. ಫಸ್ಟ್ ಕೆ ಕಡೆಯಿಂದ ಒಂದು ಲೇಟೆಸ್ಟ್ ಆಗಿ ಅಪ್ಡೇಟ್ಸ್ ಇದೆ, ಅದ್ರ ಬಗ್ಗೆ ನೋಡೋಣ. ಇಲ್ಲಿ ಒಂದು ಆನ್ಲೈನ್ ಅಪ್ಲಿಕೇಶನ್ ಓಪನ್ ಆಗಿದೆ. ಇಲ್ಲಿ ನೀಟ್ ಕೌನ್ಸಿಲಿಂಗ್ಗೆ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಇದು ಯಾರು ಮಾಡ್ಕೋಬೇಕಂದ್ರೆ, ಇವಾಗ ಆಗಲೇ ಯಾರು ಒಂದು CET ಅಪ್ಲಿಕೇಶನಲ್ಲಿ ನೀಟ್ ಕೌನ್ಸಿಲಿಂಗ್ ಆಪ್ಷನ್ ಇತ್ತಲ್ಲ, ಅದನ್ನ ಎಸ್ ಅಂತ ಯಾರು ಕೊಟ್ಟಿಲ್ಲ ಅವ್ರು ಬಂದ್ಬಿಟ್ಟು ಇವಾಗ ರಿಜಿಸ್ಟರ್ ಮಾಡ್ಕೋಬೋದು. ಲಿಂಕ್ ಇನ್ನೂ ಆಕ್ಟಿವೇಟ್ ಆಗಿಲ್ಲ, ಶಾರ್ಟ್ಲಿ ಆಕ್ಟಿವೇಟ್ ಆಗುತ್ತೆ, ವೆಯ್ಟ್ ಮಾಡಿ. ಹೋದ ವರ್ಷ ಒಂದು 20 ಲಕ್ಷ ಜನ ಬರ್ತಿದ್ರೆ ಈ ವರ್ಷ 24 ಲಕ್ಷ ಜನ ಬರ್ತಿದೆ. ಅದರಿಂದ ನಿಮ್ಗೆ ಏನಾಗಿದೆ ಅಂದರೆ ಸ್ವಲ್ಪ ರ್ಯಾಂಕಿಂಗ್ ಸ್ವಲ್ಪ ಜಾಸ್ತಿ ಬರೋಕ್ಕೆ ಇದು ಒಂದು ಕಾರಣ ಆಗಿರುತ್ತೆ, ಸರಿನಾ? ಜೊತೆಗೆ ನಾವು ಮೇಯ್ನಾಗಿ ಇದೆಲ್ಲ ಅಬ್ಸರ್ವ್ ಮಾಡಬೇಕಾಗಿರೋದು, ಇಲ್ಲಿ ನಿಮಗೆ ಒಂದು ಕೆಳಗಡೆ ಸ್ಕ್ರಾಲ್ ಡೌನ್ ಮಾಡ್ತಾ ಬಂದರೆ ನಮಗೆ ಕರ್ನಾಟಕ ಡೀಟೇಲ್ಸ್ ಸಿಗುತ್ತೆ. ಇದನ್ನ ನೀವು ಅಬ್ಸರ್ವ್ ಮಾಡಬೇಕಾಗಿರೋದು. ನೀಟ್ ಎಕ್ಸಾಮ್ನ ಬರೆದವರು 1,34,000 ಜನ, ಕ್ವಾಲಿಫೈ ಆಗಿದ್ದು ಅಂದ್ಬಿಟ್ಟು 75,000 ಜನ. ಈ ವರ್ಷ 1,55,000 ಜನ ಬರ್ತಿದ್ದಾರೆ. ಕ್ವಾಲಿಫೈ ಆಗಿರೋದು ನೋಡಿ ಜಾಸ್ತಿ ನಂಬರ್ಸ್ ಇಲ್ಲ, 89,000 ಇದೆ. ಅಂದರೆ 15,000 ಜನ ಜಾಸ್ತಿ ಜನ ಕ್ವಾಲಿಫೈ ಆಗಿದ್ದಾರೆ, ಸರಿನಾ? 15,000 ಜನದಲ್ಲಿ ಎಲ್ಲರದು ಕೂಡ ರ್ಯಾಂಕಿಂಗ್ ತುಂಬಾ ಜಾಸ್ತಿ ಏನು ಬಂದ್ಬಿಟ್ಟಿರಲ್ಲ, ಅದೊಂದು ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ. ಜಾಸ್ತಿನೇ ಬಂದಿರುತ್ತೆ, ಕಮ್ಮಿನೇ ಬಂದಿರುತ್ತೆ, ಎರಡು ಕೂಡ ಮಿಕ್ಸ್ ಆಗಿರುತ್ತೆ, ಅದೊಂದು ಕ್ಲಾರಿಟಿ ಇರಲಿ. ಮತ್ತು ಸಾಕಷ್ಟು ಜನ ತಲೆ ಕೆಡ್ಸ್ಕೊಂಡಿರೋದು, ಹೋದ ವರ್ಷ ನಾನು ಕಟ್ ಆಫ್ ನೋಡ್ತಾ ಇದ್ದೀನಿ, ಅಲ್ಲಿ ರ್ಯಾಂಕಿಂಗ್ ನೋಡಿದ್ರೆ ಅಷ್ಟು ಕಮ್ಮಿ ಇದೆ, ನನ್ನ ರ್ಯಾಂಕಿಂಗ್ ನೋಡಿದ್ರೆ ಈ ವರ್ಷ ತುಂಬಾ ಜಾಸ್ತಿ ಬಂದ್ಬಿಟ್ಟಿದೆ, ನನಗೇನಾದರೂ ಸೀಟ್ ಸಿಗುತ್ತಾ ಸಿಗಲ್ವಾ ಅಂತ ಕೇಳ್ತಾಯಿರ. ನೀವು ಏನಾದರೂ ನಮ್ಮ ಚಾನಲ್ ರೆಗ್ಯುಲರಾಗಿ ಫಾಲೋ ಮಾಡ್ತಾಯಿರ, ನಿಮ್ಗೆ ಆಗಲೇ ಹೇಳಿದ್ದೀನಿ, ಇಲ್ಲಿ ರ್ಯಾಂಕಿಂಗ್ ಬಗ್ಗೆ ತಲೆ ಕೆಡ್ಸ್ಕೋಬೇಡಿ, ಮಾರ್ಕ್ಸ್ ನೋಡಿ. ಮಾರ್ಕ್ಸ್ ಬಂದ್ಬಿಟ್ಟು ಜಾಸ್ತಿ ವೇರಿ ಆಗಲ್ಲ, ರ್ಯಾಂಕಿಂಗ್ ಜಾಸ್ತಿ ವೇರಿ ಆಗುತ್ತೆ. ಏನಕ್ಕೆ ಅಂದರೆ ಎಷ್ಟು ಜನ ಒಂದು ನೀಟ್ ಎಕ್ಸಾಮ್ನ ಬರೀತಾರಲ್ಲ ಪ್ರತಿ ವರ್ಷ, ಅದ್ರ ಮೇಲೆ ನಿಮಗೆ ಡಿಪೆಂಡ್ ಆಗುತ್ತೆ ನಿಮ್ಮದು ರ್ಯಾಂಕಿಂಗ್ ಚೇಂಜಸ್ ಆಗೋದು. ಮತ್ತು ಇಲ್ಲೇ ನಿಮಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ, ಸ್ಟೇಟ್ ರ್ಯಾಂಕಿಂಗ್ ಅಂತ ಸಪ್ರೇಟಾಗಿ ಏನೂ ಕೂಡ ಬಿಡಲ್ಲ. ಆಲ್ ಇಂಡಿಯಾ ರ್ಯಾಂಕಿಂಗ್ ಬೇಸಿಸ್ ಮೇಲೆ ನಿಮ್ಗೆಲ್ಲರಿಗೂ ಕೂಡ ಸೀಟ್ ಅಲಾಟ್ ಆಗೋದು. ಮತ್ತು ಜೊತೆಗೆ ಕ್ಯಾಟಗರಿ ರ್ಯಾಂಕಿಂಗ್ನ ಯಾರು ಕೂಡ ಕನ್ಸಿಡರ್ ಮಾಡೋಕ್ಕೆ ಹೋಗ್ಬಿಡಿ, ಅದೇನು ಕೂಡ ಯೂಸ್ ಇರಲ್ಲ. ಅದು ಜಸ್ಟ್ ನಿಮ್ಮ ರೆಫರೆನ್ಸಿಗೆ ಅಷ್ಟೇ, ನಿಮ್ಮ ಕ್ಯಾಟಗರಿಯಲ್ಲಿ ಎಷ್ಟು ಜನ ಒಂದು ನೀಟ್ ಎಕ್ಸಾಮ್ ಬರ್ತಿದ್ದಾರೆ ಅನ್ನೋದಕ್ಕೊಂದು ಉದಾಹರಣೆ. ಮತ್ತು ಸಾಕಷ್ಟು ಜನ ನೀಟ್ ಎಕ್ಸಾಮಲ್ಲಿ ಏನಾದರೂ ಸ್ಕ್ಯಾಮ್ ಆಗಿದೆಯಾ ಅಂತ ಕೇಳ್ತಾಯಿದ್ದಾರೆ. ಇಲ್ಲಿ ಅದೇನೇ ಆಗಿದ್ರೂ ಕೂಡ ನೀಟ್ ಎಕ್ಸಾಮು ಒಂದು ವರ್ಷವೂ ಕೂಡ ಎಕ್ಸಾಮ್ನ ಅವ್ರು ಮಾಡೇ ಇಲ್ಲ. ಅದರಿಂದ ಅದೇನೇ ಆಗಿದ್ರೂ ಕೂಡ ನಿಮಗೆ ಎಕ್ಸಾಮ್ ಆಗೋ ಚಾನ್ಸಸ್ ಬಂದ್ಬಿಟ್ಟು ತುಂಬಾ ಕಮ್ಮಿ ಇದೆ, ಆಗೋದೇ ಇಲ್ಲ ಅಂತ ಹೇಳ್ಬೋದು. ಮತ್ತು ನಿಮಗೆ ಕೌನ್ಸಿಲಿಂಗ್ ಎಲ್ಲ ಏನಾಗುತ್ತೆ ಅಂದರೆ ನೆಕ್ಸ್ಟ್ ವೀಕಲ್ಲಿ ಸ್ಟಾರ್ಟ್ ಆಗುತ್ತೆ. ಮತ್ತು ನಿಮ್ಗೆ ಏನಾದರೂ ಮೆಂಬರ್ಶಿಪ್ ಬೇಕು ಅಂದರೆ ಕೌನ್ಸಿಲಿಂಗಲ್ಲಿ ಎಲ್ಲಿ ಬೇಕಂದರೆ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ವಾಟ್ಸಪ್ ಮಾಡಿ, ಅಲ್ಲಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಎನ್ರೋಲ್ ಆಗಿ. ಥ್ಯಾಂಕ್ ಯು.